ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನರ ದೌರ್ಬಲ್ಯ, ನರ ಸಮಸ್ಯೆಗಳ ಕುರಿತಂತೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಬೊಟಾಕ್ಸ್ ನಿಮಗೆಲ್ಲ ಗೊತ್ತಿರ್ಬೋದು. ಬೊಟಾಕ್ಸ್ ಇಂಜೆಕ್ಷನ್ ತುಂಬ ಕಾರಣಗಳಿಗೆ ಯೂಸ್ ಮಾಡ್ತಾರೆ, ತುಂಬ ಉದ್ದೇಶಗಳಿಗೆ ಯೂಸ್ ಮಾಡ್ತಾರೆ. ಅಂದರೆ ಮೈಗ್ರೇನ್ ಇರ್ಬೋದು ಅಥವಾ ಬ್ಯೂಟಿ ಪರ್ಪಸ್ ಇರ್ಬೋದು. ಆದರೆ ನರ ದೌರ್ಬಲ್ಯಗಳಿಗೆ, ನರ ಸಮಸ್ಯೆಗೆ ಸಂಬಂಧಪಟ್ಟಂತೆ ಬೊಟಾಕ್ಸ್ ಹೇಗೆ ಕೆಲಸ ಮಾಡುತ್ತೆ, ಯಾವ ರೀತಿ ಇದನ್ನು ಬಳಸ್ಕೋಬೋದು ಅಂತ ತಿಳ್ಕೊಳ್ಳೋಣ ಇವತ್ತಿನ ಸುಹಾಸಿನಿಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಬೊಟಾಕ್ಸ್ ನರ ದೌರ್ಬಲ್ಯಗಳಿಗೆ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ BJS ಹಾಸ್ಪಿಟಲ್ ವೈದ್ಯರಂತ ಡಾಕ್ಟರ್ LK ಪ್ರಶಾಂತ್. ಇವರು ನರರೋಗ ತಜ್ಞರು, ಚಲನ ವಿಚಲನ ಕುರಿತಂತೆ ಪರಿಣಿತಿ ಪಡೆದಿದ್ದಾರೆ. ಬನ್ನಿ ಪ್ರಶಾಂತ್ ಅವರಿಗೆ ಸ್ವಾಗತ ಕೊಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಮೊದಲದಾಗಿ ಬೊಟಾಕ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ ತುಂಬ ಜನಕ್ಕೆ. ಸೊ ವಾಟ್ ಈಸ್ ದ ಬೊಟಾಕ್ಸ್? ಬೊಟಾಕ್ಸ್ ಅಂದರೆ ಜನಕ್ಕೆಲ್ಲರಿಗೂ ಗೊತ್ತಿದೆ. ಇಟ್ಸ್ ಎ ಬ್ರ್ಯಾಂಡ್ ನೇಮ್ ಬೇಸಿಕಲಿ. ಬೊಟಾಕ್ಸಲ್ಲಿ ಏನಿರುತ್ತೆ ಅಂದರೆ ಬಾಟುಲಿನಮ್ ಟಾಕ್ಸಿನ್ ಅಂತ ಇರುತ್ತೆ. ಇದು ಒಂಥರವಾದ ನರವಿಷ. ಇದು ನ್ಯೂರೋಟಾಕ್ಸಿನ್ ಅಂತ ಕರಿತೀವಿ. ಮೊದಲೇ ಇದು ನ್ಯೂರೋಟಾಕ್ಸಿನ್ ಇದ್ರ ಬಗ್ಗೆ ನಮಗೆ ಗೊತ್ತಾಗಿದೆ ರಫ್ಲಿ ಅರೌಂಡ್ 100 years ಬ್ಯಾಕ್. ಯಾಕಂದರೆ ಊಟದ ಕ್ಯಾನ್ಸ್ಗಳು ಪ್ಯಾಕ್ಡ್ ಫುಡ್ಡಲ್ಲಿದ್ದಾಗ ಈ ವಿಷ ಉತ್ಪತ್ತಿಯಾಗಿ ಭಾಳಷ್ಟು ಜನಕ್ಕೆ ತೊಂದರೆಗಳಾಗಿತ್ತು ಅವಾಗ. ಸೊ ಅದರಿಂದ ಇದು ಈ ನರವಿಷ ಅಂತ ಗೊತ್ತಾಗಿದೆ. ಅದನ್ನು ನಾವು ಆ ನರವಿಷನ ಯಾವ ಥರ ನಾವು ಉಪಯೋಗಿಸ್ತಾ ಇದ್ದೇವೆ, ಅದನ್ನೇ ಯಾವ ಥರ ಮೆಡಿಕಲ್ ಪ್ರಾಬ್ಲಮ್ಸ್ಗಳಿಗೆ ಉಪಯೋಗಿಸ್ತಾ ಇದ್ದೇವೆ, ಅದ್ರ ಮೇಲೆ ನಾವು ಮೆಡಿಕಲ್ ಟ್ರೀಟ್ಮೆಂಟ್ಗಳನ್ನು ವಿಷವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ಭಾಳಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ಗಳು ಆಗುತ್ತೆ. ಯೂಶಲಿ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು. ಇದು ಏನು ಮಾಡುತ್ತೆ ಅಂದರೆ, ಇದು ಬಾಟುಲಿನಮ್ ಟಾಕ್ಸಿನ್ ಅನ್ನೋದು ಒಂಥರವಾದ ನರವಿಷ. ನಾರ್ಮಲ್ಲಾಗಿ ನಾವು ಯಾವ್ದಾದ್ರು ಮೂವ್ಮೆಂಟ್ ಮಾಡಬೇಕು, ಕೈ ಮೂವ್ಮೆಂಟ್ ಮಾಡಬೇಕು, ಕಾಲು ಮೂವ್ಮೆಂಟ್ ಮಾಡಬೇಕು, ಹೀಗೆಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ಮಿದುಳಿಂದ ಸಿಗ್ನಲ್ಸ್ಗಳು ಹೋಗುತ್ತೆ ನರಕ್ಕೆ. ಈ ಸಿಗ್ನಲ್ಸ್ಗಳು ನರಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಸಿಗ್ನಲ್ಸ್ಗಳು ನರಕ್ಕೆ ಹೋದಾಗ ಯು ಕ್ಯಾನ್ ಸಿ ದಟ್ ಜಸ್ಟ್ ಅ ಮಿನಿಟ್. ಸಿಗ್ನಲ್ಸ್ಗಳು ನರಕ್ಕೆ ಹೋಗುತ್ತೆ. ಈ ಸಿಗ್ನಲ್ಸ್ಗಳು ನರಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಯೂಶಲಿ ನರ ಎಂಡಿಂಗಿಂದ ಮಸಲ್ಸಿಗೆ ಕೆಮಿಕಲ್ ಆ್ಯಕ್ಷನ್ಸ್ ಹೋಗುತ್ತೆ. ಯೂಶಲಿ ಏನಂತ ಎಸ್ಟೈಲ್ ಕೊಲೈನ್ ಅಂತ ಇರುತ್ತೆ. ಅಲ್ಲಿ ಎಸ್ಟೈಲ್ ಕೊಲೈನ್ ಇದು ನೋಡ್ಬೋದು. ಅದು ಒಂದು ಪ್ಯಾಕೆಟ್ಸಲ್ಲಿರುತ್ತೆ. ಎಲ್ಲ ಪ್ರೊಡ್ಯೂಸ್ ಆಗಿ ಯಾವಾಗಾದ್ರು ಮಿದುಳಿಂದ ಸಿಗ್ನಲ್ಸ್ ಬಂದ ತಕ್ಷಣ ಅದೇನಾಗುತ್ತೆ ಅಂದರೆ ಆ ಪ್ಯಾಕೆಟ್ಸ್ ರಿಲೀಸ್ ಆಗುತ್ತೆ ಹೊರಗಡೆ. ನರದಿಂದ ರಿಲೀಸ್ ಆಗಿದ ಮೇಲೆ ಅದು ಮಸಲ್ಸಿಗೆ ಹೋಗಿ ಸಿಗ್ನಲ್ಸ್ ಕೊಡುತ್ತೆ. ಸೊ ಮಸಲ್ಸಿಗೆ ಸಿಗ್ನಲ್ಸ್ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದರೆ ಮಸಲ್ಸ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಕಾಂಟ್ರಾಕ್ಷನ್ಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಾವು ಕೈ ಮೇಲೆತ್ತಬೇಕು, ಕೈ ಮಡಚಬೇಕು, ಎಷ್ಟು ಕಾಂಟ್ರಾಕ್ಟ್ ಆಗಬೇಕು, ಎಷ್ಟು ಶಕ್ತಿ ಬೇಕು, ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಎಷ್ಟು ಅದು ಅಸಿಟೈಲ್ ಕೊಲೈನ್ ರಿಲೀಸ್ ಆಗಬೇಕು ಅನ್ನೋದು. ಸೊ ಈ ಥರವಾಗಿ ನಾರ್ಮಲ್ ಆಗೋವಂಥ ಕೆಲಸ ಇದು. ಸೊ ನಾವು ಏನು ಮಾಡ್ತಾ ಇದ್ದೇವೆ, ಈ ಬಾಟುಲಿನಮ್ ಟಾಕ್ಸಿನ್ ಅನ್ನೋದೇನಿದೆ ವಿಷ, ಇದು ಯೂಶಲಿ ಇದು ಏನು ಮಾಡುತ್ತೆ ಅಂದರೆ ಈ ಅಸಿಟೈಲ್ ಕೊಲೈನ್ ಅನ್ನೋದನ್ನು ರಿಲೀಸ್ ಮಾಡೋದಕ್ಕೆ ಅಡಚಣೆ ಮಾಡುತ್ತೆ ಇದು. ಸೊ ನೀವು ನೋಡ್ಬೋದು ಇದು ಯಾವ ಥರ ಮಸಲ್ಸ್ ಮೇಲೆ ಕೆಲಸ ಮಾಡುತ್ತೆ ಅಂತ ತೋರಿಸ್ತಾರೆ. ಈ ಬಾಟುಲಿನಮ್ ಟಾಕ್ಸಿನ್ ಇಂಜೆಕ್ಷನ್ಸ್ ಕೊಟ್ಟಿರೋದು ಏನು ಮಾಡುತ್ತೆ ಅಂದರೆ, ಅದು ಇಂಜೆಕ್ಷನ್ ಕೊಟ್ಟಿದ್ದ ಜಾಗದಲ್ಲಿ ನರಗಳು ಒಳಗೆ ಹೋಗುತ್ತೆ. ಅದು ನರಗಳು ಒಳಗೆ ಹೋಗಿಬಿಟ್ಟು ಆ ಅಸಿಟೈಲ್ ಕೊಲೈನ್ ಅನ್ನೋದು ಇರುತ್ತಲ್ವ, ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋ ಮೆಕ್ಯಾನಿಸಮ್, ನರ್ವ್ ಎಂಡಿಂಗ್ಸಿಂದ ಮಸಲ್ಸಿಗೆ ಮಾಡೋ ಮೆಕ್ಯಾನಿಸಮಲ್ಲಿ ಅಡಚಣೆ ಮಾಡುತ್ತೆ. ಸೊ ಅಡಚಣೆಗಳು ಮಾಡಿದಾಗ ಒಳಗಡೆ ಅಸಿಟೈಲ್ ಕೊಲೈನ್ ಇದ್ರೂ ಅದು ಸಿಗ್ನಲ್ ಟ್ರಾನ್ಸ್ಮಿಟ್ ಆಗೋದಿಲ್ಲ. ಸೊ ಸಿಗ್ನಲ್ ಟ್ರಾನ್ಸ್ಮಿಟ್ ಆಗಲಾರ್ದೆ ಇದ್ದಾಗ ಏನಾಗುತ್ತೆ ಅಂದರೆ ಮಸಲ್ಸ್ ಆ್ಯಕ್ಟಿವಿಟಿ ಬರೋದಿಲ್ಲ. ಸೊ ಇದನ್ನು ನಾವು ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯೂಶಲಿ ಇದು ಪರ್ಮನೆಂಟ್ ಅಲ್ಲ. ಯಾಕಂದರೆ ನಾರ್ಮಲ್ ಹೀಲಿಂಗ್ ಪ್ರೊಸೆಸ್ ನಮಗೆ ಗೊತ್ತಿದೆ, ಅದೇ ಥರ ಅಲ್ಲೂ ಆ ರಿಪೇರ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದರ ಎಫೆಕ್ಟ್ಗಳು 3 to 4 months, 4 to 6 months ಡಿಪೆಂಡಿಂಗ್ ಅಪಾನ್ ಯಾವ ಥರ ಎಷ್ಟು ಕೊಟ್ಟಿದ್ದೇವೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು. ಸೊ ಇದನ್ನಾಗಿ ಈ ವಿದ್ಯೆಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಾವು ನಮಗೆ ಬೇಕಾದಾಗೆ ಯಾವ ಮಸಲಲ್ಲಿ ಎಷ್ಟು ಶಕ್ತಿ ಇರಬೇಕು, ಯಾವ ಮಸಲಲ್ಲಿ ಎಷ್ಟು ಶಕ್ತಿ ಇರಬಾರ್ದು ಡಿಸೈಡ್ ಮಾಡಿ ಟ್ರೀಟ್ ಮಾಡ್ತೀವಿ. ಅಂದರೆ ಪರ್ಮನೆಂಟ್ ಟ್ರೀಟ್ಮೆಂಟ್ ಅಲ್ಲ ಅಂತೀರಾ ನೀವು? ಅಂದರೆ ಹೌದು. ಯಾಕಂದರೆ ಅದೇ ಒಂದು ಹ್ಯಾಸ್ ಬಿಕಮ್ ಮೇಜರ್ ಅಡ್ವಾಂಟೇಜ್ ಕೂಡ. ಯಾಕಂದರೆ ಇದೆಲ್ಲ ನಾವು ಕೊಡೋ ಇಂಜೆಕ್ಷನ್ಸ್ಗಳು ಇಫ್ ಇಟ್ ವಾಸ್ ಪರ್ಮನೆಂಟ್ ಆಗಿತ್ತು ಅಂದರೆ ಕೊಟ್ಟಿರೋದು ಜಾಸ್ತಿ ಆಗಿದೆಯೋ ಜಾಸ್ತಿ ಆಯಿತು ಅಂದ್ರೂ ತೊಂದರೆ, ಹೌದಲ್ವಾ? ಸೊ ವಿ ಆಲ್ವೇಸ್ ಹ್ಯಾವ್ ಎ ಅಡ್ವಾಂಟೇಜ್ ಅಡ್ಜಸ್ಟ್ ಮಾಡೋದಕ್ಕೆ ನಿಮಗೆ. ಆ್ಯಂಡ್ ಬ್ಯಾಡ್ ಅಂದದು ಬಿಡೋದಕ್ಕೂ ಬರುತ್ತೆ. ಸೊ ನಥಿಂಗ್ ಈಸ್ ಪರ್ಮನೆಂಟ್ ಇದೆ. ಕೂಲಿ ಕರಿ ಬಣ್ಣ ಹಚ್ಕೊಂಡಂಗೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ. ಓಕೆ. ಬೊಟಾಕ್ಸ್ ಅಂದರೆ ಯೂಶಲಿ ಎಲ್ಲ ತಿಳ್ಕೊಂಡಿದ್ರೆ ಕಾಸ್ಮೆಟಿಕ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಅಂತ. ಅದು ಹೊರತುಪಡಿಸಿ ನರಗಳಿಗೆ ಸಂಬಂಧಪಟ್ಟಂತೆ, ನರ ದೌರ್ಬಲ್ಯಗಳಿಗೆ ಯಾವ ರೀತಿ ಯೂಸ್ ಮಾಡ್ಬೋದು ಇದನ್ನು? ಏನಾಗಿದೆ ಅಂದರೆ ಜನ ಎಲ್ಲ ಕಡೆಯೂ ಯೂಶಲಿ ಎಲ್ಲ ಅಡ್ವರ್ಟೈಸಸಲ್ಲಿ ನೋಡಿ ಎಲ್ಲರಿಗೂ ಅಭ್ಯಾಸ ಬಿಡಿ. ಬೊಟಾಕ್ಸ್ ಅಂದ ತಕ್ಷಣ ಕಾಸ್ಮೆಟಿಕ್ ರೀಸನ್ಸ್ಗಳಿಗೆ ಯೂಸ್ ಮಾಡ್ತಾರೆ, ಫೇಶಿಯಲ್ ವಿಂಕಲ್ಸ್ ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಅಥವಾ ಫೇಸ್ ಲಿಫ್ಟಿಂಗಿಗೆ ಯೂಸ್ ಮಾಡ್ತಾರೆ ಅಂತ ಹೇಳಿ.
ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ವೈ ಇಟ್ ಯೂಸ್. ಬಟ್ ಪ್ರೈಮರಿ ರೀಸನ್ಸ್ ಬಾಟುಲಿನಮ್ ಟಾಕ್ಸಿನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಕಾಸ್ಮೆಟಿಕ್ ರೀಸನ್ ಸಿಗಲ್ಲ. ಇದು ಸ್ಟಾರ್ಟ್ ಮಾಡಿರೋದು ಎಲ್ಲ ಮೆಡಿಕಲ್ ಪ್ರಾಬ್ಲಮ್ಸ್ಗಳಿಗೆ. ಸೊ ರಫ್ಲಿ ಅರೌಂಡ್ 20-25 ವರ್ಷದ ಮೊದಲು ಫಸ್ಟ್ ಟೈಮು ಇದ್ರ ಬಗ್ಗೆ ನಾವು ಗೊತ್ತಿಡಿದ್ವಿ. ಯೂಶಲಿ ಫಸ್ಟ್ ಟೈಮ್ ಓರೆಗಣ್ಣು ಇರುತ್ತೆ, ಸ್ಕ್ವಿಂಟ್ ಐಸ್ ಅಂತ ಇರ್ತೀವಲ್ಲ, ಓರೆಗಣ್ಣು ಇರೋರಿಗೆ ನಾವು ಟ್ರೀಟ್ಮೆಂಟ್ ಮಾಡೋಕ್ಕೆ ಶುರು. ಯಾಕಂದರೆ ಒಂದು ಮಸಲ್ಲು ಸ್ವಲ್ಪ ಜಾಸ್ತಿ ಕಾಂಟ್ಯಾಕ್ಟ್ ಇರುತ್ತೆ ಅಥವಾ ವೀಕ್ ಇರುತ್ತೆ. ಸೊ ಸ್ವಲ್ಪ ಜಾಸ್ತಿ ಕಾಂಟ್ಯಾಕ್ಟ್ ಆಗಿರೋ ಮಸಲನ್ನು ವೀಕ್ ಮಾಡಿದರೆ ಓರೆಗಣ್ಣನ್ನು ಸರಿ ಮಾಡ್ಬೋದು. ಸೊ ಆ ಥರವಾಗಿ ಉಪಯೋಗ ಶುರು ಆಯಿತು. ಅದಾಗಿದ ಮೇಲೆ ವಿಧವಾದ ನರರೋಗಗಳು ಅಥವಾ ಮೆಡಿಕಲ್ ಡಿಸಾರ್ಡರ್ಸಲ್ಲಿ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಮೋಸ್ಟ್ ಕಾಮನ್ಲಿ ಯೂಸ್ ಮಾಡೋದೇನು ಅಂದರೆ ನ್ಯೂರಾಲಜಿಕಲ್ ಡಿಸಾರ್ಡರ್ಸ್ಗಳಲ್ಲಿ. ಅದು ಬಿಟ್ಟು ನ್ಯೂರಾಲಜಿಕಲ್ ಡಿಸಾರ್ಡರ್ಸ್ ಬಿಟ್ಟು ಬೇರೆ ಥರದ ಡಿಸಾರ್ಡರ್ಸ್ಗಳು, ಅತಿಯಾಗಿ ಬೆವರ್ತೇವೆ, ಕೈಯಲ್ಲಿ ಸ್ವೆಟ್ಟಿಂಗ್ ಆಗುತ್ತೆ, ಕೆಲವೊಬ್ಬರಿಗೆ ಓರೆಗಣ್ಣುಗಳು ಇರುತ್ತೆ, ಕೆಲವೊಬ್ಬರಿಗೆ ಯೂರಿನರಿ ಸಿಂಪ್ಟಮ್ಸ್, ಯೂರಿನರಿ ಪ್ರಾಬ್ಲಮ್ಸ್ಗಳು ಇರುತ್ತೆ ಅವರಿಗೆ. ಸೊ ಈ ಥರ ವಿಧವಾದ ತೊಂದರೆಗಳಲ್ಲಿ ಡೆಫಿನೆಟ್ಲಿ ಆಗಿ ಬಾಟುಲಿನಮ್ ಟಾಕ್ಸಿನ್ ಕಾಮನ್ ಆಗಿ ಯೂಸ್ ಮಾಡೋದು ಇದನ್ನು. ಓಕೆ. ಸೊ ಯೂಸ್ ಮಾಡೋದಂದ್ರೆ ಅಂದರೆ ಯಾವ ರೀತಿ ಯೂಸ್ ಮಾಡ್ಬೋದು? ಅಂದರೆ ನರ ಸಮಸ್ಯೆಗಳೇ ತಗೊಂಡಾದ್ರೆ ಯಾವೆಲ್ಲ ನರ ಸಮಸ್ಯೆಗಳು, ಯಾವ ರೀತಿಯ ವಿಧಗಳ ತೊಂದರೆಗಳಿಗೆ ಇದು ಉಪಯುಕ್ತವಾಗುತ್ತೆ ಅಂತ? ಸೊ ಯೂಶಲಿ ಕಾಮನ್ ಆಗಿ ನಾವೆಲ್ಲರೂ ಯೂಸ್ ಮಾಡೋದು ಬಾಟುಲಿನಮ್ ಟಾಕ್ಸಿನ್ನು ಭಾಳಷ್ಟು ನರರೋಗ. ಯಾಕಂದರೆ ನರ ವಿಷ ಆಗಿರೋದ್ರಿಂದ ನರ ಕಂಟ್ರೋಲ್ ಮಾಡೋದಕ್ಕೆ, ನರದ ಅಬ್ನಾರ್ಮಲ್ ಮೂವ್ಮೆಂಟ್ಸಾಗಿ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತೇವೆ. ಮೋಸ್ಟ್ ಕಾಮನ್ಲಿ ಯೂಸ್ ಮಾಡೋದೇನು ಅಂದರೆ ಸ್ಟ್ರೋಕ್ ಪೇಷಂಟ್ಸ್ಗಳಿಗೆ. ಸ್ಟ್ರೋಕ್ ಆಗಿದ್ಮೇಲೆ ಏನಾಗ್ಬಿಡ್ತದೆ, ಕೈ ಪಾರ್ಶ್ವವಾಗಿ ಕೈ ಹಿಡ್ಕೊಂಡು ಬಿಟ್ಟಿರುತ್ತೆ, ಈ ಥರ ಸ್ಟಿಫ್ನೆಸ್ ಬಂದುಬಿಟ್ಟಿರುತ್ತೆ. ಯಾಕಂದರೆ ಒಂದು ಗ್ರೂಪ್ ಆಫ್ ಮಸಲ್ಸ್ ವೀಕ್ ಆಗಿರುತ್ತೆ, ಇನ್ನೊಂದು ಗ್ರೂಪ್ ಆಫ್ ಮಸಲ್ಸ್ ಸ್ವಲ್ಪ ಓವರ್ ಆ್ಯಕ್ಟಿವ್ ಆಗಿಬಿಟ್ಟಿರುತ್ತೆ. ಸೊ ಆ ಓವರ್ ಆ್ಯಕ್ಟಿವಿಟಿಯಿಂದ ಏನಾಗುತ್ತೆ, ಕೈ ಒಂದೇ ಪೊಸಿಷನಲ್ಲಿ ಅಥವಾ ಕಾಲು ಸ್ಟಿಫ್ನೆಸ್ಸು, ಕೈ ಸ್ಟಿಫ್ನೆಸ್ಸು ಬರುತ್ತೆ. ಸೊ ಅವಾಗ ಏನು ಮಾಡ್ತೇವೆ ಅಂದರೆ ಆ ಓವರ್ ಆ್ಯಕ್ಟಿವ್ ಮಸಲ್ಸ್ಗಳನ್ನೇ ವೀಕ್ ಮಾಡಿಬಿಟ್ಟು ದೆನ್ ವಿ ಟ್ರೈ ಟು ಯುಟಿಲೈಸ್ ಇಟ್. ಅದು ಬಿಟ್ಟು ಬೇರೆ ಥರ ಡಿಸಾರ್ಡರ್ಸ್ಗಳು ಕಾಮನ್ ಆಗಿ ರೆಗ್ಯುಲರ್ ಆಗಿ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಡಿಸ್ಟೋನಿ ಅಂತ ಕಾಯಿಲೆ ಹೇಳ್ತೀವಿ, ಇಲ್ಲಿ ನೋಡ್ಬೋದು ವಿಡಿಯೋದಲ್ಲಿ ನೀವು. ಈ ಡಿಸ್ಟೋನಿ ಅಂತ ಕಾಯಿಲೆ, ಡಿಸ್ಟೋನಿಯಾದಲ್ಲಿ ಏನಾಗ್ಬಿಟ್ಟಿರುತ್ತೆ ಅಂದರೆ ಮಿದುಳಲ್ಲಿ ಕೆಲವೊಂದು ನರಗಳು ಸ್ವಲ್ಪ ಕಂಟ್ರೋಲ್ ಹೆಚ್ಚು ಕಡಿಮೆ ಆಗೋದ್ರಿಂದ ಓವರ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೋಡ್ಬೋದು ಆ ಹುಡುಗಿಯಲ್ಲಿ ನಡೆಯೋದು ಕಷ್ಟ ಇತ್ತು, ಇವನಲ್ಲಿ ನೀವು ನೋಡ್ಬೋದು ಕತ್ತು ಅಳಗಾಡ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಆಮೇಲೆ ದಿಸ್ ಲೇಡಿ ಇವರಿಗೇನು ಸರ್ವೈಕಲ್ ಡಿಸ್ಟೋನಿ ಅಂತ, ಕತ್ತು ಕತ್ತಾಗುತ್ತೆ, ಒಂದು ಕಡೆ ತಿರುಗಿಬಿಡುತ್ತೆ, ಈ ಥರ ತಿರುಗಿರುತ್ತೋ ಅಥವಾ ಮುಂದೆ ಮೇಲೆ ಕೆಳಗೆ ಆಗುತ್ತೆ, ಈ ಥರ ಮೂವ್ಮೆಂಟ್. ಸೊ ಇದನ್ನು ನಾವು ಸರ್ವೈಕಲ್ ಡಿಸ್ಟೋನಿಯಾಸು, ಜನರಲೈಸ್ ಡಿಸ್ಟೋನಿಯಾಸ್ ಅಂತ ಹೇಳ್ತೇವೆ. ಆಮೇಲೆ ಇಲ್ಲಿ ನೋಡ್ಬೋದು ಈ ಪೇಷಂಟಿಗೆ ಏನಾದರೂ ಓರೋಮ್ಯಾಂಡಿಬುಲರ್ ಡಿಸ್ಟೋನಿ ಅಂತ ಹೇಳ್ತೇವೆ. ಅಂದರೆ ಏನಾಗುತ್ತೆ, ಮಾತಾಡ್ತಾ ಇದ್ದಾಗ ಬಾಯ್ ಮಸಲ್ಸ್ ಹಿಡ್ಕೊಂಡ್ಬಿಡುತ್ತೆ, ಗಟ್ಟಿಯಾಗಿ ಮಾತಾಡೋದು ಕಷ್ಟ ಆಗುತ್ತೆ, ನುಂಗೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ಥರ ವಿಧವಾದ ಡಿಸ್ಟೋನಿಯಾಸ್ಗಳು ಇದ್ದಾವೆ, ಇಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತೇವೆ ನಾವು ಬಾಟಲ್. ಆಲ್ಮೋಸ್ಟ್ ಇಟ್ ಹ್ಯಾಸ್ ಬಿಕಮ್ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್. ಇದನ್ನು ನೋಡ್ಬೋದು ನೀವು ಈ ವಿಡಿಯೋನೇ. ಇದನ್ನು ನಾವು ಬ್ಲೆಫೆರೋಸ್ಪ್ಯಾಸಮ್ ಅಂತ ಹೇಳ್ತೀವಿ. ಬ್ಲೆಫೆರೋಸ್ಪ್ಯಾಸಮ್ ಅಂದರೆ ಕಣ್ಣು ಅತಿಯಾಗಿ ಬ್ಲಿಂಕ್ ಆಗುತ್ತೆ. ಅತಿಯಾಗಿ ಕಣ್ಣು ಬ್ಲಿಂಕ್ ಆಗೋದು ಕೆಲವೊಬ್ಬರಿಗೆ ಎಷ್ಟು ಬ್ಲಿಂಕ್ ಆಗುತ್ತೆ ಅಂತ ಕಣ್ಣು ಮುಚ್ಕೊಂಡು ಬಿಡುತ್ತೆ, ಫಂಕ್ಷನಲ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ ಅದರಿಂದ. ಸೊ ಅದನ್ನೇ ನಾವು ಬಾಟುಲಿನಮ್ ಟಾಕ್ಸಿನ್ ಇದು, ಯಾಕಂದರೆ ಆ ಕಣ್ಣಿನ ಮಸಲ್ಸ್ಗಳು ಅತಿಯಾಗಿ ಕಾಂಟ್ರಾಕ್ಟ್ ಮಾಡೋದ್ರಿಂದ ಕಣ್ಣು ಮುಚ್ಕೊಳ್ಳುತ್ತೆ ಅದು. ಸೊ ಅದಕ್ಕೆ ನಾವು ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಅದನ್ನು ನಾವು ವೀಕ್ ಮಾಡಿ ಸೊ ಕಣ್ಣು ನಿಮ್ಮಂಗೆ ನಾರ್ಮಲ್ ಆಗಿರೋದಕ್ಕೆ ಮಾಡ್ತೇವೆ. ಸೊ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಕೆಲವೊಬ್ಬರಿಗೆ ಟಿಕ್ ಡಿಸಾರ್ಡರ್ಸ್ ಅಥವಾ ಹೆಮಿಫೇಶಿಯಲ್ ಸ್ಪ್ಯಾಸಮ್ ವಿವಿಧ ಕಾಯಿಲೆ, ಸುಮ್ಮನೆ ನೋಡಿರ್ಬೋದು ನೀವು, ಯಾರೋ ಹುಬ್ಬು ಹಾರಿಸ್ತಾ ಇರ್ತಾರೆ ಅಥವಾ ಕಣ್ಣಿಗೆ ಹೊಡಿತಾ ಇರ್ತಾರೆ, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಮೂಮೆಂಟ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ, ಅಥವಾ ಚಲನವಿಚಲ ರೋಗಗಳು. ಇವು ಎಲ್ಲದಕ್ಕೂ ಅತಿಯಾಗಿ ಕಾಂಟ್ರಾಕ್ಟ್ ಆಗ್ತಾ ಇರೋ ಮಸಲ್ಸ್ಗಳಿಗೆ ನಾವು ಇಂಜೆಕ್ಷನ್ಸ್ಗಳು ಯೂಸ್ ಮಾಡಿ ಟ್ರೀಟ್ ಮಾಡ್ತೇವೆ. ಇನ್ನೊಂದು ಈ ವಿಡಿಯೋ ನೋಡ್ಬೋದು ನೀವು, ಇದರಲ್ಲಿ ಏನಂದರೆ ರೈಟರ್ಸ್ ಕ್ರ್ಯಾಂಪ್ ಅಂತ ಹೇಳ್ತೀವಿ. ಯೂಶುವಲ್ ಏನು ಟಾಸ್ಕ್ ಸ್ಪೆಸಿಫಿಕ್ ಡಿಸ್ಟೋನಿಯಾಸ್ ಅಂತ ಹೇಳಿ, ಅವ್ರಿಗೆ ಏನಂದರೆ ಬೇರೆ ಎಲ್ಲ ಕೆಲಸ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಬರೀಬೇಕು ಅಂದ ತಕ್ಷಣ ಕೈ ಹಿಡ್ಕೊಳ್ಳುತ್ತೆ. ಸೊ ಈಸಿ ಸ್ಮೂತ್ ಆಗಿ ಮೂವ್ಮೆಂಟ್ಸ್ ಆಗೋದಿಲ್ಲ. ಸೊ ಈ ಥರ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸಾರ್ಡರ್ಸಲ್ಲಿ ಯೂಸ್ ಮಾಡ್ತೇವೆ. ಮತ್ತು ಈ ಕಾಯಿಲೆಗಳನ್ನು ಬಿಟ್ಟು ನಾವು ನಾರ್ಮಲ್ ಆಗಿ ಮೈಗ್ರೇನ್ ಪೇಷಂಟ್ಸ್ಗಳಿಗೂ ಅಂದರೆ ಭಾಳಷ್ಟು ಜನಕ್ಕೆ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟಲ್ಲಿ ಉಪಯೋಗ ಆಗಲಾರ್ದಿದ್ದಾಗ ನೆಕ್ಸ್ಟ್ ಲೆವೆಲಾಗಿ ಬಾಟುಲಿನಮ್ ಟಾಕ್ಸಿನ್ ಇಂಜೆಕ್ಷನ್ಸ್ಗಳನ್ನು ಉಪಯೋಗಿಸ್ತೇವೆ ನಾವು ಮೈಗ್ರೇನ್ ಡಿಸಾರ್ಡರ್ಸ್ಗಳಿಗೂ ಕೂಡ. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೀವಿ ಬೊಟಾಕ್ಸ್ ನರದೌರ್ಬಲ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇದನ್ನು ಬಳಸ್ತಾರೆ ಅಂತ, ಯಾವ ರೀತಿ ಇದು ಕೊಡ್ತಾರೆ, ಇದರಿಂದ ಸೈಡ್ ಎಫೆಕ್ಟ್ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ನಾವು ಚಿಕ್ಕ ಬ್ರೇಕ್ ನಂತರ ನೀವು ಕೂಡ ಕರೆ ಮಾಡಿ ನರದೌರ್ಬಲ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆ ಇದ್ರೂ ಕೇಳ್ಬೋದು. ಈಗ ಚಿಕ್ಕದೊಂದು ಬ್ರೇಕ್.